ನಗರಸಭೆಯಲ್ಲಿ 1 ವರ್ಷದಿಂದ ಯಾವುದೇ ಕೆಲಸ ಆಗದೇ ಇದ್ದ ಕಾರಣ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಚುರುಕುಗೊಳಿಸಿ ಕೆಲಸ ಮಾಡಿಸಲು ಇಂದು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ನೂತನ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಗರಸಭಾ ಆಯುಕ್ತರನ್ನು ಜೊತೆಗೂಡಿಸಿಕೊಂಡು ವಾರ್ಡ್ಗಳಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಮೂಲಭೂತ ಸಮಸ್ಯೆಗಳ ವೀಕ್ಷಿಸಲು ಮುಂದಾದರು. ನಗರದ ಆನಂದಪುರ, ಶಂಕರಪುರ, ನೀಲಕಂಠನಗರ ವಾರ್ಡ್ಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಮತ್ತು ಅಹವಾಲು ಸ್ವೀಕರಿಸಿದರು. ಬಳಿಕ ಶಾಸಕರು ಮಾತನಾಡಿ, ಖಾತೆಗಳ ಸಮಸ್ಯೆ ಮತ್ತು ನೀರಿನ ಬಿಲ್ಲಿನ ಸಮಸ್ಯೆ ಹೇಳಿದ್ದೀರಾ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷರಾದ ರಿಯಾನಾ ಬಾನು, ಪೌರಾಯುಕ್ತರಾದ ನಂಜುಂಡಸ್ವಾಮಿ, ನಗರಸಭೆ ಸದಸ್ಯರಾದ ರವಿ, ಪ್ರದೀಪ್ ರವರು, ನಗರಸಭೆಯ ಅಧಿಕಾರಿ ವರ್ಗದವರು, ಮುಖಂಡರು ಇದ್ದರು. ವಿಶೇಷವಾಗಿ ಈ ಭಾಗದಲ್ಲೂ ಕೂಡ ಹಳೆ ಏರಿಯಾಗಳಲ್ಲೂ ಕೂಡ ಖಾತೆಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ತಹಶೀಲ್ದಾರ್ ಹತ್ರ ಹಾಗೆ ನಮ್ಮ ಕಮಿಷನರ್ ಹತ್ರ ಈಗಾಗಲೇ ಮಾತನಾಡಿದ್ದಾರೆ. ಈ ಒಂದು ಭಾಗದಲ್ಲಿ ಯಾರ ಹತ್ರ ಈಗಾಗಲೇ ಏನೋ ಫ್ಯಾಮಿಲಿ ಟ್ರೀ ಇದೆ, ವಂಶವೃಕ್ಷ ಯಾರ ಹತ್ರ ಇದೆ, ನಮ್ಮ ತಹಶೀಲ್ದಾರ್ ಅವರಿಂದ ಯಾರು ಪಡ್ಕೊಂಡಿದ್ದಾರೆ ಅವರು ಈ ಕೂಡಲೇ ನಾವು ತಹಶೀಲ್ದಾರ್ ಮತ್ತು ನಮ್ಮ ಕಮಿಷನ್ ನೇತೃತ್ವದಲ್ಲಿ ನಾವು ಒಂದು ಖಾತೆ ಆಂದೋಲನ ಮಾಡಿ ಇಲ್ಲಿಗೆ ನಾವು ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಈಗ ಏನು ಅಕ್ರಮ ಸಕ್ರಮ ಈಗ ಹಿಂದೆ ರೆವಿನ್ಯೂ ಲೇಔಟ್ಗಳು ಯಾವುದೇ ಮೂಢ ಅಪ್ರೂವಲ್ ಇಂದ ಏನು ಫಾರ್ಮ್ ಆಗಿತ್ತು ಅಂಥ ಕಡೆ ನಾವು ಅವರು ಕೂಡ ಈಗ ನಾವು ಅನುಕೂಲ ಮಾಡಿಕೊಡ್ಬೇಕು. ಅದರಿಂದ ಈಗಾಗಲೇ ಸದನದಲ್ಲಿ ಕೂಡ ಮಾತನಾಡಿದ್ದೇನೆ. ಜೊತೆಗೆ ನಮ್ಮ ಸಚಿವರು ರಹೀಮ್ಖಾನ್ ಅವ್ರ ಹತ್ರ ಕೂಡ ಮಾತನಾಡಿದ್ದೇನೆ. ಪ್ರತ್ಯೇಕವಾಗಿ ಅವರು ಕೂಡ ನಂಜನಗೂಡಿಗೆ ಬಂದು ಇಲ್ಲೇ ಸಭೆಯನ್ನು ಮಾಡಿ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತ ಅವರು ಕೂಡ ತಿಳಿಸಿರೋಂಥದ್ದು. ಅದರಿಂದ ಪೂರಕವಾಗಿ ನಮ್ಮ ಅವಧಿಯಲ್ಲಿ ಈ ಒಂದು ಖಾತೆ ಸಮಸ್ಯೆ ಏನಿದೆ ಅದಕ್ಕೆ ನಾಂದಿಯನ್ನು ಆಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ತಿಳಿಸ್ತಾ, ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡ್ರೈನ್ ವಿಚಾರದಲ್ಲಿ ಸಮಸ್ಯೆ ಇದೆ. ನಾವು ಕಣ್ಣಾರೆ ನೋಡಿದಂಥದ್ದು ಸಾಕಷ್ಟು ಕಡೆ ಎಂಕ್ರೋಚ್ಮೆಂಟ್ ಆಗಿರೋಂಥದ್ದು, ಸಾಕಷ್ಟು ಲಿಟಿಗೇಷನ್ ಕೂಡ ಇರೋವಂಥದ್ದು. ಅದರಿಂದ ಅವನ್ನೆಲ್ಲ ಹಂತವಾಗಿ ನಾವು ಬಗೆಹರಿಸಲಿಕ್ಕೆ ನಾವು ಕಮಿಷನರ್ ಅವರು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿ ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ